ವಿಜಯ ಕರ್ನಾಟಕದ ಪ್ರಮುಖ ಸುದ್ದಿಗೇನು ಈಗ ಎಲ್ಲಿ ನೋಡಿದ್ರು ಎಐ ಎಲ್ಲ ಕಡೆ ಎಐ ಬಂದಿದೆ ಎಲ್ಲ ರಂಗದಲ್ಲೂ ಕೂಡ. ಸೊ ಭಯನೂ ಆಗ್ತಾ ಇದೆ. ಹಾಗಿದ್ರೆ ಮಾನವರಿಗೆ ಕೆಲಸಗಳು ಮುಂದೆ ಹೋಗ್ತಾ ಹೋಗ್ತಾ ಇರುತ್ತಾ, ಎಐನೇ ಎಲ್ಲ ಕಡೆ ಆವರಿಸ್ಕೊಂಡು ಬಿಡುತ್ತಾ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸುದ್ದಿ ಇದೆ, ನೋಡೋಣ ಬನ್ನಿ ಅದೇನು ಅಂತ. ಕೃತಕ ಬುದ್ಧಿಮತ್ತೆ ಬೆಳವಣಿಗೆ ಭಾಗವಾಗೋಕೆ ರಾಜ್ಯ ಉತ್ಸುಕತೆಯಿಂದ ಇದೆ. ಶಾಲೆಗಳಲ್ಲಿ ಕಲಿಸೋಕೆ ಸಲಹೆ, ಭವಿಷ್ಯದ ತಂತ್ರಜ್ಞಾನ, ಅವಕಾಶಗಳ ಮೇಲೆ ಬೆಳಕು ಚೆಲ್ಲಿದ ಇನ್ವೆಸ್ಟ್ ಕರ್ನಾಟಕ 2025. ಇದರಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗಿದೆ. ಏನು ಚರ್ಚೆ ಆಗಿದೆ? ಜಿಮ್ನಲ್ಲಿ ಎಐ ಇದೆ ಜಪ ಮಾಡಲಾಗ್ತಾ ಇದೆ. ವೈಯಕ್ತಿಕ ವೃತ್ತಿಪರ ಹಾಗೂ ವ್ಯಾವಹಾರಿಕ ಜಗತ್ತಿನಲ್ಲಿ ಮಹತ್ವದ ಬದಲಾವಣೆಯ ನಿರೀಕ್ಷೆ ಮೂಡಿಸಿರುವ ಈ ಕೃತಕ ಬುದ್ಧಿಮತ್ತೆಯ ಅಂದ್ರೆ ಎಐನ ಸುಧಾರಿತ ತಂತ್ರಜ್ಞಾನದ ಪ್ರಯೋಜನ ಮತ್ತು ಅವಕಾಶವನ್ನ ಸಮರ್ಥವಾಗಿ ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಗಂಭೀರ ಚಿಂತನೆಗೆ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ವೇದಿಕೆ ಆಯಿತು. ಜಗತ್ತಿನ ಎಲ್ಲ ಹೊಸತನ ವಿದ್ಯಮಾನಗಳಿಗೆ ಮುಕ್ತವಾಗಿ ತೆರೆದುಕೊಳ್ಳುತ್ತಿರುವ ರಾಜ್ಯ ವಿಶೇಷವಾಗಿ ಬೆಂಗಳೂರು ಹಲವು ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದೆ. ಇದೀಗ ಅತಿಯಾದ ನಿರೀಕ್ಷೆಯ ಅಲೆ ಎಬ್ಬಿಸಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಲಯದಲ್ಲಿನ ಬೆಳವಣಿಗೆಯ ಭಾಗವಾಗೋಕೆ ರಾಜ್ಯ ಉತ್ಸುಕತೆಯಿಂದ ಒಂದಷ್ಟು ಯೋಜನೆಗಳ ನಿರ್ಮಾಣಕ್ಕೆ ಮುನ್ನಡೆಯನ್ನು ಬರಿತಾ ಇದೆ. ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಎಐನ ಪ್ರಯೋಜನ, ಸಾಧಕ ಬಾಧಕಗಳ ಕುರಿತು ಆಸಕ್ತರು ಚರ್ಚೆಯನ್ನ ಮಾಡಲಾಯಿತು. ಸೊ ಇದಕ್ಕೆ ಸಂಬಂಧಪಟ್ಟಂತೆಗೆ ಎಐ ತಂತ್ರಜ್ಞಾನ ಕುರಿತಂತೆ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಅಧ್ಯಯನ ಶುರುವಾಗಿದ್ದು, ಅದೇ ರೀತಿ ಶಾಲಾ ಕಾಲೇಜುಗಳಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ಮಾಹಿತಿ ನೀಡುವುದು ಅಗತ್ಯ ಇದ್ದು, ಸರ್ಕಾರಗಳು ಇದಕ್ಕೆ ಒತ್ತು ನೀಡಬೇಕು. ಎಐ ವ್ಯಕ್ತಿಯ ಕನಿಷ್ಠ ಮೂಲಭೂತ ಜ್ಞಾನವಾಗಿ ರೂಪುಗೊಳ್ಳುತ್ತಿದ್ದು, ಮುಂದಿನ 5 ವರ್ಷಗಳಲ್ಲಿ ಎಐ ತಂತ್ರಜ್ಞಾನದ ಬಳಕೆ ಪ್ರಮಾಣ 50% ಆಗುವ ನಿರೀಕ್ಷೆ ಇದೆ. ಹೊಸ ಮತ್ತು ಸುಧಾರಿತ ತಂತ್ರಜ್ಞಾನಗಳ ಪ್ರಯೋಜನ ಪಡೆಯುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಎಐ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ತಿಳಿದಿರಬೇಕಾಗತ್ತೆ, ಅದರ ಅಗತ್ಯ ಇದೆ ಅಂತ ಹೇಳಲಾಗಿದೆ. ಅಂದ್ರೆ ನಮ್ಮಲ್ಲಿ ಏನ್ ಹೇಳಿ, ನಾವು ಒಂದು ಹೈಯರ್ ಎಜುಕೇಶನ್ಗೆ ಬಂದ ಮೇಲೆ ಟೆಕ್ನಿಕಲಿ ಅಥವಾ ಅತಿ ಹೆಚ್ಚು ಯಾವುದಾದ್ರೂ ತಿಳ್ಕೊಳ್ಳುವ ವಿಚಾರ ಇದ್ರೆ ಅದ್ರ ಬಗ್ಗೆ ನಾವು ಅಡಿಷನಲ್ ಆಗಿ ತಿಳಿಸೋಕೆ ಪ್ರಯತ್ನ ಪಡ್ತೀವಿ. ಬಟ್ ಈ ಒಂದು ಫಾರ್ಮ್ಯಾಟ್ ಏನಿದೆ, ಪ್ಯಾಟ್ರನ್ ಏನಿದೆ, ಅದ್ರಲ್ಲಿ ಬದಲಾವಣೆ ಆಗಬೇಕು. ಸ್ಕೂಲ್ ಮಟ್ಟದಿಂದಲೇ ಮಕ್ಕಳಿಗೆ ಎಐ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಗಮನ ಹರಿಸೋ ಹಾಗೆ, ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋ ಹಾಗೆ ನಾವ್ಯಾಕೆ ತಿಳಿಸಬಾರ್ದು? ಅದು ಪ್ರಶ್ನೆ. ಸೊ ಆಗ ಅವ್ರಗಳಿಗೂ ಕೂಡ ಅನುಕೂಲ ಆಗುತ್ತೆ, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಟೆಕ್ನಿಕಲಿ ಅವರು ಕೂಡ ಸ್ಟ್ರಾಂಗ್ ಆಗ್ತಾರೆ, ಅದರ ಬಳಕೆ ಹೇಗೆ ಮಾಡಬೇಕು ಅಂತ ಅವ್ರಿಗೂ ಕೂಡ ಗೊತ್ತಾಗತ್ತೆ. ಅದಕ್ಕೆ ಅಂತ ಕ್ಲಾಸಸ್ಗಳನ್ನು ಓಪನ್ ಮಾಡೋದು, ಅದಕ್ಕೆ ಅಂತ ಒಂದಷ್ಟು ವ್ಯವಸ್ಥೆಯನ್ನು ಮಾಡೋದು, ಇದನ್ನು ಮಾಡಬಹುದಲ್ಲ ಅನ್ನುವಂಥ ಚರ್ಚೆ ಆಗಿದೆ. ಫೈನ್, ಇದು ನಿಜವಾಗ್ಲೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬಹುದು. ಯಾಕಂದರೆ ನಾವು ಒಂದು ಫಾರ್ಮ್ಯಾಟ್ ಇಟ್ಕೊಂಡಿದ್ದೀವಲ್ಲ, ಹೈಸ್ಕೂಲಿಗೆ ಬಂದ ನಂತರ ಅಥವಾ ಕಾಲೇಜಿಗೆ ಬಂದ ನಂತರವೇ ಕಂಪ್ಯೂಟರ್ ಯೂಸ್ ಮಾಡಬೇಕು ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡಬೇಕು. ಹಿಂದೆ ನಮಗೆಲ್ಲ ಆಯ್ತಲ್ಲ, 7th ಬಂದಮೇಲೆ ಕ್ಲಾಸಸ್ ಇರುತ್ತಂತೆ, ಕಂಪ್ಯೂಟರ್ ಕ್ಲಾಸಸ್ ಇರುತ್ತಂತೆ, ಯಾಕೆ ಅಷ್ಟು ತಡ ಮಾಡಬೇಕು? ಈಗಿನ ಎಜುಕೇಷನ್ ಕ್ವಾಲಿಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಇಂಪ್ರೂವ್ ಆಗ್ತಾ ಇದೆ. ಹೀಗಿರಬೇಕಾದ್ರೆ ಎಲ್ಲ ಕಡೆ ಎಐ ಇದೆ ಅಂತ ಅಂದರೆ ಸ್ಕೂಲ್ ಮಕ್ಕಳ ಅದರ ಜ್ಞಾನವನ್ನು ಹೆಚ್ಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತುಕತೆ ಆಗಿದೆ, ಚಿಂತನೆ ಕೂಡ ಆಗಿದೆ. ಎಲ್ಲ ವಲಯದಲ್ಲೂ ಕೂಡ, ಜಿಮ್ನಲ್ಲೂ ಕೂಡ ನಾವು ಎಐನೇ ಉಪಯೋಗ ಮಾಡ್ಕೊಳ್ಬಹುದಲ್ಲ, ಎಲ್ಲೆಲ್ಲಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೋ ಅಲ್ಲಲ್ಲಿ ಬಳಕೆ ಮಾಡ್ಕೊಳ್ಳೋಣ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಿದೆ. ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಕಾರ್ಯರೂಪಕ್ಕೆ ಬರುವಂತ ಸಾಧ್ಯತೆ ಇದೆ. ಎಲ್ಲಾ ವಲಯಗಳಲ್ಲೂ ಕೂಡ ಎಐ ಮಿಂಚಂತೂ ಇದ್ದೇ ಇರುತ್ತೆ. ಎಲ್ಲೆಲ್ಲಿ ಬಳಕೆ ಆಗತ್ತೆ ಅಂತಂದ್ರೆ, ಈಗ ಗೂಗಲ್ ಎಕ್ಸ್ ಸ್ಥಾಪಕ ಸೆಬಾಸ್ಟಿಯನ್ ಟ್ರೆಂಡ್ ಒಂದ್ ಕಡೆ ಹೇಳ್ತಾರೆ, ನಮ್ಮ ಸಾವಿನ ನಂತರವೂ ನಮ್ಮ ಮಕ್ಕಳು ಮೊಮ್ಮಕ್ಕಳೊಂದಿಗೂ ಕೂಡ ನಾವು ಮಾತಾಡಬಹುದು ಆ ತರನಾಗಿರುವಂತಹ ಟೆಕ್ನಾಲಜಿ ಮುಂದೆ ಬರತ್ತಂತೆ. ಬಟ್ ಏನಂತಂದ್ರೆ, ಈ ಎಐ ಟೆಕ್ನಾಲಜಿ ಮುಂದೆ ಬಂತಂದ್ರೆ ಅದೇನಂತಂದ್ರೆ 50% ನಿರುದ್ಯೋಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಬಟ್ ಏನಂತಂದ್ರೆ ಉದ್ಯೋಗ ನಷ್ಟದ ಸಾಧ್ಯತೆಯೂ ಸೃಷ್ಟಿಯಾದ್ರೂ ಹೊಸ ಉದ್ಯೋಗ ಅವಕಾಶಗಳು ಜಾಸ್ತಿ ಆಗತ್ತಂತೆ. ಬಟ್ ಏನಂತಂದ್ರೆ, ನೀವು ಹೇಳ್ದಂಗೆ ಶಾಲಾ ಕಾಲೇಜುಗಳಿಂದ ಹಿಡ್ಕೊಂಡು ಚಿಕ್ಕ ಪುಟ್ಟ ಸ್ಕೂಲಿಂದ ಹಿಡ್ಕೊಂಡು ಪ್ರೈಮರಿ ಸ್ಕೂಲಿಂದ ಹಿಡ್ಕೊಂಡು ಎಐ ತಂತ್ರಜ್ಞಾನದ ಬಗ್ಗೆ ಈಗಿನಿಂದಲೇ ನಾವು ಎಜುಕೇಶನ್ ಕೊಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಈ 60% ಏನು ಉದ್ಯೋಗ ನಷ್ಟ ಆಗ್ತಾ ಇದ್ದಿಲ್ಲ, ಮುಂದಿನ ದಿನಗಳಲ್ಲಿ ಈ ಒಂದು ಸಮಸ್ಯೆ ಎದುರಾಗುವುದಿಲ್ಲ ಅಂತ ಅನ್ಸತ್ತೆ. ಬಟ್ ನೋಡೋಣ ಏನಂತಂದ್ರೆ, ನಮ್ಮ ಸಾವಿನ ನಂತರವೂ ಕೂಡ ನಾವು ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ನಮ್ಮ ಜೊತೆ ಮಾತಾಡಬಹುದಂತೆ. ಸೊ ಗೊತ್ತಿಲ್ಲ ಈ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ ಏನಂತ ಗೊತ್ತಿಲ್ಲ. ಬಟ್